ಹಾಯ್ ಹಲೋ ನಮಸ್ಕಾರ, ದಿಸ್ ಈಸ್ ಖುಷ್. ವೆಲ್ಕಮ್ ಟು ಅನದರ್ ವಿಡಿಯೋ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ವೆಲ್ಡಿಂಗ್ ಮಾಡ್ಸೋಕ್ಕೆ ಇದ್ರ ಜೊತೆನೇ ಹಾಕ್ತೀನಿ ವೀಡಿಯೋ. ಅದನ್ನು ವೆಲ್ಡಿಂಗ್ ಮಾಡ್ಸೋಕ್ಕೆ ಹೋಗಿರೋದು. ವೆಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಸೈಡು ಇನ್ ಡೀಟೇಲಾಗಿ ತೋರಿಸ್ತೀನಿ. ಇವಾಗ ಗಾಡಿದು ಜನರಲ್ ಚೆಕಪ್ಪು ಮತ್ತು ಕೆಲವೊಂದು ವೈರಿಂಗ್ ಇಶ್ಯೂಗಳಿತ್ತು, ಅದರದ್ದು ಹೊಸದು ವೈರಿಂಗ್ ಕಿಟ್ ಹಾಕೋಣ ಅಂತ. ನಮ್ಮ ಗಾಡಿ ಪರಿಸ್ಥಿತಿ ನೋಡಿ, ಫುಲ್ಲು ಓಪನ್ ಆಗಿಬಿಟ್ಟಿದೆ. ಇವತ್ತು ಖುಷಿಯಾದ ವಿಚಾರ ಏನಂದರೆ, ಅರ್ಧಕ್ಕರ್ಧ ಕೆಲಸ ನಾನೇ ಮಾಡಿದ್ದೀನಿ ನಮ್ಮ ಮೆಕ್ಯಾನಿಕ್ಕಿಂತ. ಸೊ ಇಲ್ಲಿದ್ದಾರೆ ನಮ್ಮ ಬಾಸು ವರ್ಷಿತ್ ಗೌಡ, ಇಲ್ಲಿದ್ದಾರೆ ನಮ್ಮ ಮೆಕ್ಯಾನಿಕ್ಕು ರೀ. ಏನು ರೀ ಇದು ಸಮೀರ್ ಅಂತೇಳಿ. ಸೊ ಹೀಗೆ ಲಾಗ್ ಕಂಟಿನ್ಯೂ ಆಗುತ್ತೆ. ನೋಡೋಣ ಮುಂದೆ ಹೆಂಗಾಗುತ್ತೆ, ಏನು ಕತೆ, ಏನೇನು ಮಾಡ್ತೀವಿ, ಗಾಡಿಗೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಕೀಪ್ ವಾಚಿಂಗ್. ಆ್ಯಂಡ್ ಮೇಜರ್ಲಿ ಇವತ್ತು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಫಸ್ಟು ನಾನು ತಂದಿರೋ ಪ್ರಾಡಕ್ಟ್ಸ್, ಇಂಜಿನ್ ಕೇಸ್ ಪ್ಯಾಕಿಂಗ್ ಅಂದರೆ ಲೆಫ್ಟ್ ಸೈಡ್ದು ರೈಟ್ ಸೈಡು, ಕಂಪ್ಲೀಟ್ ವೈರಿಂಗ್ ಕಿಟ್ ಪಲ್ಸರ್ 220, ಮೋಟೋಲ್ 7100 20W50 ಫುಲ್ಲಿ ಸಿಂಥೆಟಿಕ್ ಆಯಿಲು, ಚೈನ್ ಲೂಬು, ಚೈನ್ ಕ್ಲೀನು. ಇದು ಚೈನ್ ಕ್ಲೀನು ಮೋಟೋಲ್ C1, ಇದು ಚೈನ್ ಲೂಬು ಮೋಟೋಲ್ C2. ಆಮೇಲೆ ನಂದು ಏರ್ ಫಿಲ್ಟ್ರದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಬೇಕಾಗಿತ್ತು. ಇದು ಪೇಸ್ಟ್ ಏನಿದೆ K&N. ನೆಕ್ಸ್ಟು WD-40 ಸ್ವಲ್ಪ ಸ್ಪ್ರೇಗೆ ಹೊಡಿಬೇಕು. ನೆಕ್ಸ್ಟು ಫ್ಯೂಯಲ್ ಚೆಕ್ ಮಾಡಬೇಕು. ಫ್ಲೂಯಿಡ್ ಲಿಕ್ವಿಡ್, ಬ್ರೇಕ್ ಫ್ಲೂಯಿಡ್ ಲಿಕ್ವಿಡ್. ಆಮೇಲೆ ಬಂದು ಫನಲ್ಲು, ನನ್ನ ಗಾಡಿಗೆ ಅಂತಲೇ ಪರ್ಸ್ನಲ್ ಫನಲ್ಲು. ನೆಕ್ಸ್ಟ್ ಬಂದು ನ್ಯೂಟ್ರಲ್ ಸ್ವಿಚ್ಚು. ಲೈಟ್ ಸ್ವಲ್ಪ ಬ್ಲಿಂಕ್ ಆಗ್ತಾಯಿದೆ, ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗಿರುತ್ತೆ, ಅದಕ್ಕೆ ನ್ಯೂಟ್ರಲ್ ಸ್ವಿಚ್ಚು. ಅದ್ರ ಮೇಲೆ ಕೆಳಗಡೆ ಸ್ಪ್ರಾಕೆಟ್ ಹತ್ರ ಬುಷಸ್ ಬರುತ್ತೆ 2, ಸೊ ಅವೆರಡು. ಸೊ ಮೇಜರಾಗಿ ಇಷ್ಟಿದೆ. ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ಗಳಿದೆ, ನೋಡೋಣ ಹೌ ಇಟ್ ಗೋಸ್. ಅಂದಾಗೆ ಈ ಸಲ ಸ್ವಲ್ಪ ಆಯಿಲ್ ಪಂಪ್ ಫಿಲ್ಟ್ರು ಬರುತ್ತಲ್ಲ, ಇಲ್ಲಿ ಆರೆಂಜ್ ಕಲರ್, ಇದು ಫಿಲ್ಟ್ರು. ಸೊ ಇದನ್ನು ಕ್ಲೀನ್ ಮಾಡಿಸ್ಬೇಕಾಗಿತ್ತು ಮೇಜರು, ಅದೊಂದಿದೆ. ಆಮೇಲೆ ಇದು ಬರುತ್ತಲ್ಲ, ಏನೋ ಅಂತಾರೆ, ಇದು ಇಲ್ಲಿ ಬ್ಲ್ಯಾಕ್ ಕಲರ್ ಎಲ್ಲ ಇರುತ್ತೆ ಇದರಲ್ಲಿ ಅಂದ್ಬಿಟ್ಟು ಇದೊಂದು ಕ್ಲೀನ್ ಮಾಡಿಸ್ಬೇಕಾಗಿತ್ತು ಅಂದ್ಬಿಟ್ಟು ನಾನು ಇದನ್ನು ಬಿಚ್ಚಿದ್ದು. ಸೊ ಈ ಕಡೆದು ಪ್ಯಾಕಿಂಗು, ಆ ಕಡೆದು ಪ್ಯಾಕಿಂಗು ಎರಡು ಒಟ್ಟಿಗೆ ತಂದುಬಿಟ್ಟಿದ್ದೀನಿ. ಆ ಕಡೆದು ಹೆಂಗಿದ್ರು ನ್ಯೂಟ್ರಲ್ ಸ್ವಿಚ್ಚು ಮತ್ತು ಬುಷಸ್ ಹಾಕಬೇಕಾಗಿತ್ತು. ಫುಲ್ಲು ಪ್ಯಾಕಿಂಗ್ ಓಪನ್ ಮಾಡಿಬಿಟ್ಟು ಮಾಡೋಣ ಅಂತ. ಇದು ನನ್ನ ಗಾಡಿ ಪರಿಸ್ಥಿತಿ. ನಾವು ಆಯಿಲ್ ಫುಲ್ಲು ಡ್ರೈನ್ ಔಟ್ ಆಗಿದೆ, ಬಟ್ ಸ್ಟಿಲ್ ಅಷ್ಟೊಂದೇನು ಇದಾಗಿಲ್ಲ, ಇನ್ನೂ ರೆಡ್ ಕಲರ್ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತ ಗಾಡಿನ. ಅಂದಾಗೆ ಮತ್ತೊಂದು ಎಡವಟ್ಟಾಗಿದೆ. ಇದು ಬಂದು ಇಂಜಿನ್ದು ಸೆಂಟ್ರ್ ಕೇಸ್ ಪ್ಯಾಕಿಂಗು. ಮಂಡ್ಯ ಬಜಾಜ್ ಸರ್ವಿಸ್ ಸೆಂಟರು ತಪ್ಪು ಕೊಟ್ಬಿಟ್ಟಿದ್ದಾರೆ. ನಾನು ಲೆಫ್ಟ್ ಸೈಡ್ದು ರೈಟ್ ಸೈಡ್ದು ಇಂಜಿನ್ ಪ್ಯಾಕಿಂಗ್ ಎತ್ಕೊಡಿ ಅಂತ ಹೇಳಿದ್ದೆ. ಇವ್ರು ನೋಡಿದ್ರೆ ಬಜಾಜ್ ಕೊಟ್ಬಿಟ್ಟಿದ್ದಾರೆ. ಈಗ ಕರೆಂಟ್ಲಿ ನಾನು ಮಧುರ್ಗೆ ಹೋಗಿ ಒಂದು ಪ್ಯಾಕಿಂಗ್ ತರಬೇಕು. ಸೊ ಐ ಆಮ್ ಆನ್ ದ ವೇ ಟು ಮಧುರ್. ಸದ್ಯಕ್ಕೆ ಮಳೆ ಹನಿ ಆಗ್ತಾಯಿದೆ. ಸೊ ಆದ್ರೂ ನಾವು ಮಧುರ್ಗೆ ಹೋಗ್ತಾಯಿದ್ದೀವಿ, ಅನಿವಾರ್ಯತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ತಮ್ಮ ವೀಡಿಯೋ ಮಾಡ್ತಾಯಿರೋದು. ಸೊ ಐ ಆಮ್ ರೈಡಿಂಗ್ ನಾವು. ಈ ಮಳೇಲಿ ಅದು ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಆಗಲೇ ಮಳೆ ಜಾಸ್ತಿ ಆಗ್ತಾಯಿದೆ, ಕತ್ಲೆ ಬೇರೆ, ಗಾಡಿ ಬೇರೆ ಎತ್ಕೊಂಬಂದಿದ್ದೀನಿ. ಮುಂದೆ ಲೈಟ್ ಇಲ್ಲ, ಪೆಟ್ರೋಲ್ ಐತೋ ಇಲ್ವೋ ಗೊತ್ತಿಲ್ಲ.
ನನ್ನ ಲೈಫು ನೋಡಿದ್ರಾ ವಿಚಿತ್ರ ಅಂದರೆ ಇದೆ ನನ್ನ ಲೈಫಲ್ಲಿ ಆಗ್ತಾ ಇರೋದು. ಅಲ್ಲೋಗಿ ನೋಡಿದ್ರೆ ಇನ್ಯಾಯ ಪೊಲೀಸ್ಗಳು ನಿಂತಿರ್ತಾರೋ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ, ನನಗೆ ಗೊತ್ತಿಲ್ಲ ವಾಯ್ಸ್ ಹೆಂಗೆ ಬರ್ತೈತೆ ಅಂತ. ಸೊ ನೋಡೋಣ. ಅಂದಾಗೆ ನಾವು ತ್ರಿಬಲ್ ರೈಡಿಂಗ್ ಹೋಗ್ತಾಯಿದ್ದೀವಿ. ಅದು ಏನೋ ರೂಲ್ಸ್ ಪ್ರಕಾರ ತಪ್ಪು. ಬಸ್ ಸ್ಟಿಲ್ ಹೆಲ್ಮೆಟ್ ಹಾಕಿಲ್ಲ, ತ್ರಿಬಲ್ ರೈಡಿಂಗು ತಗಲಾಕೊಂಡ್ರೆ ಹೋಗಿತಾರೆ ಪೊಲೀಸವ್ರು ನೋಡಿದ್ರೆ. ಬಸ್ ಸ್ಟಿಲ್ ಅನಿವಾರ್ಯತೆಗಳು, ಏನು ಮಾಡೋಕ್ಕಾಗಲ್ಲ. ಸೊ ಇನ್ನೊಂದೇನು ಹೇಳಬೇಕು ಅಂದ್ಕೊಂಡೆ ಅಂದರೆ, ನಮ್ಮ ಗ್ಯಾರೇಜ್ ಇವರವರಲ್ಲ ಮೆಕ್ಯಾನಿಕ್ಕು, ನನ್ನ ಪ್ರಕಾರ ಅವ್ರು ಇನ್ನೂ ಸ್ಟಾರ್ಟ್ ಮಾಡಿರೋಲ್ಲ ಕೆಲಸ ಅಂತ. ಬರಲಿ ನಿಧಾನಕ್ಕೆ ಬರ್ತಾರೆ ಅಂದ್ಬಿಟ್ಟು ಅವರು ಕಾಯ್ತಾಡ್ತಾರೆ. ಸೊ ನೋಡೋಣ, ಇವಾಗ ಹೋಗ್ಬಿಟ್ಟು ಚೆಕ್ ಮಾಡೋಣ. ನನ್ನ ಪ್ರಕಾರ ಅವ್ರು ಇನ್ನೂ ಸ್ಟಾರ್ಟ್ ಮಾಡಿರೋಲ್ಲ. ಲೆಟ್ಸ್ ಎಂಜಾಯ್. ಅಂದಾಗೆ ತ್ರಿಬಲ್ ರೈಡಿಂಗ್ ಬಂದಿರೋದು ತಪ್ಪು. ಬಟ್ ಸ್ಟಿಲ್ ರೂಲ್ಸ್ ಹಂಗೆಲ್ಲ ಬ್ರೇಕ್ ಮಾಡಲ್ಲ. ಆಗೋದಿಲ್ವಾ? ಬಿಡು, ಹೋಗ್ಬಿಡು ಬಾ ಹಂಗಾರೆ. ಇಲ್ಸಿ ಎಷ್ಟು ಮಾಡಿದ್ದಾರೆ ನೋಡೋಣ. ಬೈ ಇವಾಗ ಆಗ್ತಾರಂಗೈತೆ. ಕ್ಲೀನ್ ಮಾಡುತ್ತಿದ್ದಲ್ಲ ಪ್ಯಾಕಿಂಗ್ ಎಲ್ಲ. ಹೌದಾ ಬೈ, ಇದನ್ನ ನೋಡ್ಬಿಡಿ ಬೈ. ಸದ್ಯಕ್ಕೆ ಸೀಲ್ ಓಪನ್ ಆಗಿದೆ. ಎಲ್ಲ ಹೊಸದು ಹಾಕಿದ್ಮೇಲೆ ಏನಾದ್ರು ಮತ್ತೆ ಆಯಿಲ್ ಲೀಕ್ ಆದರೆ ಸಮೀರ್ ಅವರು ಫ್ರೀ ಆಫ್ ಕಾಸ್ಟಲ್ಲಿ ರೆಡಿ ಮಾಡಿಕೊಡ್ತಾರೆ. ಏನು ಬೈ, ಕರೆಕ್ಟಾನೆ? ಟೈಮ್ ಬಂದು 10:36. ಸ್ಟಿಲ್ ಕೆಲಸ ಒಂದೆರಡು ಮೂರು ಪೆಂಡಿಂಗ್ ಇದೆ. ವಾಷಿಂಗು, ಆಮೇಲೆ ವೈರಿಂಗು ಸರಿ ಮಾಡೋದು, ಮತ್ತು ಸ್ವಲ್ಪ ಬ್ರೇಕ್ ಪ್ಯಾಡ್ಸು ಅವು ಆಯಿಲ್ ಗೀಲೆಲ್ಲ ಚೆಕ್ ಮಾಡೋದು. ಅದು ಬಂದು ನಾಳೆಗೆ ಮಾಡ್ಕೊಬೇಕು. ಸದ್ಯಕ್ಕೆ ಗಾಡಿ ತಕ್ಕಮಟ್ಟಿಗೆ ರೆಡಿಯಾಗಿದೆ. ಮತ್ತು ಸ್ವಲ್ಪ ಕೆಲಸ ಇದೆ, ಮಾಡಬೇಕು. ನಾಳೆ ಮತ್ತೆ ಬರೋಣ, ಮತ್ತೆ ಸಿಗೋಣ. ಟೇಕ್ ಕೇರ್. ಅಲ್ಲಿವರೆಗೂ ಬಾಯ್ ಬಾಯ್.